ಇರಾನ್ ಮತ್ತು ಇಸ್ರಾಯೇಲ್ ಯುದ್ಧ ಇದು ಪ್ರಪಂಚಕ್ಕೆ ಒಳ್ಳೆಯದಲ್ಲ. ಮತ್ತು ಯಾವುದೇ ಒಂದು ದೇಶ ಸಾವರೇನ್ ಕಂಟ್ರಿ ಅದ್ರ ಮೇಲೆ ಯಾರೇ ದಾಳಿ ಮಾಡಿದ್ರು ತಪ್ಪು. ಅದು ಟ್ರಂಪ್ ಇರ್ಬೋದು ಅಥವಾ ಬೇರೆ ದೇಶನೇ ಇರ್ಬೋದು. ನಮ್ಮ UN ಒಂದು ರೂಲ್ಸ್ ಪ್ರಕಾರ ಪ್ರಪಂಚದ ಏನು ಒಂದು ಎಲ್ಲ ಒಕ್ಕೂಟಿ ಏನು ಕಾನೂನುಗಳು ಮಾಡ್ಕೊಂಡಿದಾರೋ ಆ ಪ್ರೆಸಿಡೆಂಟ್ಸ್ ನಲ್ಲಿ ಇಲ್ಲಿವರೆಗೆ ಯಾರು ಕೂಡ ಒಂದು ಸ್ವತಂತ್ರವಾದಂತ ದೇಶದ ಮೇಲೆ ಇನ್ನೊಬ್ಬರು ದಾಳಿ ಮಾಡಿಲ್ಲ. ಇನ್ನೊಬ್ರು ದಾಳಿ ಮಾಡಿದ್ರೆ ಅದು ತಪ್ಪು. ಇರಾನ್ ಅದು ಇಂಡಿಪೆಂಡೆಂಟ್ ಕಂಟ್ರಿ ಇದೆ. ಅವರಾಗಿ ಯಾರು ದಾಳಿ ಮಾಡಿದ್ರು ಅವ್ರ ಮಧ್ಯೆ ಮತ್ತು ಇಸ್ರಾಯೇಲ್ ಮಧ್ಯೆ ಅದು ನಡೆದಿತ್ತು. ಅದಕ್ಕೆ ನಮಗೆ ಅದರ ಬಗ್ಗೆ ಅಸಮಾಧಾನ ಇದೆ. ಮತ್ತು ಇರಾನ್ಗೂ ನಾವು ಯಾವಾಗಲೂ ಹಿಂದೆ ಇರಾನ್ ಮತ್ತು ಇಸ್ರಾಯೇಲ್ ಯುದ್ಧ ಇದು ಪ್ರಪಂಚಕ್ಕೆ ಒಳ್ಳೆಯದಲ್ಲ. ಮತ್ತು ಯಾವುದೇ ಒಂದು ದೇಶ ಸಾವರೇನ್ ಕಂಟ್ರಿ ಅದ್ರ ಮೇಲೆ ಯಾರೇ ದಾಳಿ ಮಾಡಿದ್ರು ತಪ್ಪು. ಅದು ಟ್ರಂಪ್ ಇರ್ಬೋದು ಅಥವಾ ಬೇರೆ ದೇಶನೇ ಇರ್ಬೋದು. ನಮ್ಮ UN ಒಂದು ರೂಲ್ಸ್ ಪ್ರಕಾರ ಪ್ರಪಂಚದ ಏನು ಒಂದು ಎಲ್ಲ ಒಕ್ಕೂಟಿ ಏನು ಕಾನೂನುಗಳು ಮಾಡ್ಕೊಂಡಿದಾರೋ ಆ ಪ್ರೆಸಿಡೆಂಟ್ಸ್ ನಲ್ಲಿ ಇಲ್ಲಿವರೆಗೆ ಯಾರು ಕೂಡ ಒಂದು ಸ್ವತಂತ್ರವಾದಂತ ದೇಶದ ಮೇಲೆ ಇನ್ನೊಬ್ಬರು ದಾಳಿ ಮಾಡಿಲ್ಲ. ಇನ್ನೊಬ್ಬರು ದಾಳಿ ಮಾಡಿದ್ರೆ ಅದು ತಪ್ಪು. ಇರಾನ್ ಅದು ಇಂಡಿಪೆಂಡೆಂಟ್ ಕಂಟ್ರಿ ಇದೆ. ಅವರಾಗಿ ಯಾರು ದಾಳಿ ಮಾಡಿದ್ರು ಅವ್ರ ಮಧ್ಯೆ ಮತ್ತು ಇಸ್ರಾಯೇಲ್ ಮಧ್ಯೆ ಅದು ನಡೆದಿತ್ತು. ಅದಕ್ಕೆ ನಮಗೆ ಅದರ ಬಗ್ಗೆ ಅಸಮಾಧಾನ ಇದೆ. ಮತ್ತು ಇರಾನ್ಗೂ ನಾವು ಯಾವಾಗಲೂ ಹಿಂದೆ ನಮ್ಮ ಈಗ UPA ಸರ್ಕಾರ ಇರ್ಬೋದು, ಹಿಂದೆ ಇಂದಿರಾ ಗಾಂಧಿಯವರು ಇರ್ಬೋದು, ಜವಾಹರ್ಲಾಲ್ ನೆಹರು ಅವರ ಕಾಲದಲ್ಲಿ, ಎಲ್ಲ ಕಾಲದಲ್ಲಿ ನಾವು ಇರಾನ್ ಜೊತೆಯಲ್ಲಿ ಅವರು ನಾವು ಹೊಂದ್ಕೊಂಡು ಹೋಗಿದೆ. ಮತ್ತು ಅನೇಕ ವಿಷಯಗಳು ಬಂದಾಗ ನಾವು ಒಂದಾಗಿ ಕೆಲಸ ಮಾಡಿದೆ. ಇವನ್ ಜಮ್ಮು ಕಾಶ್ಮೀರದಂಥ ಕೆಲವು ಕಠಿಣ ಪರಿಸ್ಥಿತಿ ಬಂದಾಗ ಏನು ರೆಸಲ್ಯೂಷನ್ ಪಾಸ್ ಆಗ್ತಿತ್ತು, ಅವ್ರು ಎಂದೂ ಕೂಡ ಪಾಕಿಸ್ತಾನ ಸಪೋರ್ಟ್ ಮಾಡಲಿಲ್ಲ, ಇಂಡಿಯಾಗೆ ಸಪೋರ್ಟ್ ಮಾಡಿದ್ರು. ಹೀಗೆ ಈಗ ನಮಗೆ ಎಣ್ಣೆ ಕೊರತೆ ಅದ ಅನ್ನೋದು, ಕ್ರೂಡ್ ಆಯಿಲ್ ಕೊರತೆ ಇದ್ದಾಗೂ ಅವ್ರು ನಮಗೆ ಅಲ್ಲಿಂದ ನಾವು ಅವ್ರ ಹತ್ರದಿಂದ ತಗೊಳ್ತೇವೆ. ಹೀಗೆ ಆಯಿಲ್ ತೆಗೆದುಕೊಳ್ತಕ್ಕಂಥ ಒಂದು ದೇಶ ಯಾವ ದೇಶದಲ್ಲಿ ನಾವು ತಗೊಳ್ತೇವೆ. ಮತ್ತು ಪ್ರಪಂಚದಲ್ಲಿ ಎಷ್ಟು ದೊಡ್ಡದೇ ದೇಶ ಇರ್ಬೋದು, ಶಾಂತಿ ಇರಬೇಕಾದ್ರೆ ಆ ದೇಶಕ್ಕೆ ಒಳ್ಳೇದಾಗ್ತದೆ. ಶಾಂತಿ ಇಲ್ಲ ಅಂದರೆ ಆ ದೇಶ ಅದನ್ನು ವಿನಾಶ ಕಡೆ ಹೋಗ್ತದೆ. ಅದಕ್ಕಾಗಿ ನಮ್ಮ ನಿಲುವು ಏನಂದರೆ, ನಾವು ಇರಾನ್ ಮತ್ತು ಇಸ್ರಾಯೇಲ್
ಮತ್ತು ಪ್ರಪಂಚದಲ್ಲಿ ಎಲ್ಲಿ ಈಗ ಜಗಳಗಳು ನಡೆದಿವೆ ಯಾವ್ಯಾವ ದೇಶದಲ್ಲಿ, ಅವೆಲ್ಲ ದೇಶದಲ್ಲಿ ಅಶಾಂತಿ ಉಂಟಾಗಿದೆ. ಅದಕ್ಕೆ ಅಶಾಂತಿ ಇರಬಾರ್ದು. ಈಗ ಹಿಂದೆ ನಮ್ಮ ದೇಶದಲ್ಲಿ ಯಾವಾಗಲೂ ಕೂಡ ಮೊದಲಿಂದ ಒಂದು ಮಾತು ಹೇಳ್ಕೊಂಡು ಬಂದಿದ್ದಾರೆ, ಪ್ರಪಂಚಕ್ಕೆ ಬುದ್ಧ ಬೇಕು, ಯುದ್ಧ ಬೇಡ ಅಂತ. ಇದೆಲ್ಲ ನೀವೆಲ್ಲ ಕೇಳಿರಿ, ನೋಡಿದ್ರಿ. ಹಾಗೆ ಇವತ್ತು ಬುದ್ಧನ ತತ್ವಗಳು ಶಾಂತಿ ತತ್ವಗಳ ಬೇಕೇ ಹೊರತಾಗಿ ಯುದ್ಧ ಅಲ್ಲ. ಯುದ್ಧದಿಂದ ಸರ್ವನಾಶ ಆಗ್ತದೆ, ಮತ್ತು ಸರ್ವನಾಶ ಆದಮೇಲೆ ನೀವು ಯಾರ ಮೇಲೆ ಆಳ್ತೀರಿ? ಅದಕ್ಕಾಗಿ ಎಲ್ಲ ನಾವು ಯೋಚನೆ ಮಾಡಿಕೊಂಡೆ ಇವು ಎಲ್ಲನೂ ಯಾರ ಸಮುದ್ರ ಮಾರ್ಗದಿಂದ ಕ್ಲೋಸ್ ಮಾಡ್ತೀನಿ ಅಂತಾರೆ. ನ್ಯಾಚುರಲಿ ಅವ್ರಿಗೆ ಏನು ಅನುಕೂಲ ಇರ್ತದೆ, ಇನ್ನೊಬ್ಬರು ನಾವು ನಿಮಗೆ ಏನು ಸಪ್ಲೈ ಮಾಡ್ತೀವಿ ಅದು ಬಂದು ಮಾಡ್ತೀವಿ. ಇವೆಲ್ಲ ಮಾತು ಯಾಕೆ ಬರ್ತಾವಂದರೆ, ಒಬ್ಬರ ಮೇಲೆ ಒಬ್ಬರು ಇದು ನಾವು ಈ ಬಂಧನಗಳು ಹಾಕ್ಕೊಂಡು ಹೋದರೆ ಬೇರೆ ದೇಶಗಳಿಗೂ ತೊಂದರೆ ಆಗ್ತದೆ. ಇನ್ಫ್ಲೇಷನ್ ತೊಂದರೆ, ಇವತ್ತು ಇನ್ಫ್ಲೇಷನ್ ಆಗಲಿ, ಬೇರೆ ಬೇರೆ ಎಲ್ಲ ಎಸೆನ್ಷಿಯಲ್ ಕಮಾಡಿಟೀಸ್ ಏನಿವೆ ಅವೆಲ್ಲ ಭಾಳ ಕಾಸ್ಟ್ಲಿ ಆಗ್ತವೆ ಮತ್ತು ಜಗತ್ತಕ್ಕೆ ತೊಂದರೆ ಆಗ್ತದೆ. ಇಲ್ಲ, ಇದು ಮೊದಲಿಂದ ಎಲ್ಲರಿಗೂ ಗೊತ್ತಿದೆಯಲ್ಲ. ಯಾವಾಗ ನಾವು ಪಾರ್ಲಿಮೆಂಟ್ನಲ್ಲಿ ಸುಮಾರು 2/3 ಮೆಜಾರಿಟಿ ನಮಗೆ ಪಾರ್ಲಿಮೆಂಟ್ನಲ್ಲಿ ಬರ್ತದೆ. ಆ್ಯಂಡ್ ಈಗ MLA ಎಲೆಕ್ಷನ್ದಲ್ಲಿ ಕೇವಲ 3-4 ತಿಂಗಳಲ್ಲೇ ಯಾವ ಸೀಟ್ಗಳನ್ನು ಗೆದ್ದಿದ್ದೇವೆ ಅಲ್ಲಿ 50,000, 60,000 ಹೀಗೆ ವೋಟ್ಗಳು ಹೆಚ್ಚಿಗೆ ಆದರೆ ನಾವು ಹೇಳಬೇಕಾಗ್ತದೆ ಇದು ಚುನಾವಣೆ ಸರಿ ಇಲ್ಲ. ಇದು ಬಹುಶಃ ಈ ಒಂದು ಚುನಾವಣೆ ಕಳ್ಳತನದ ಚುನಾವಣೆ ಅಂತ ಹೇಳ್ಬೋದು. ಮತ್ತೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಟ್ವೀಟ್ ಮಾಡಿದ್ದಾರೆ ಸರ್ ರಾಹುಲ್ ಗಾಂಧಿ ಅವರು, ಇಸಿ ಅವರು ಆನ್ಸರ್ ಮಾಡ್ತಿಲ್ಲ, ಅದ್ರ ಬದಲಿಗೆ ಎವಿಡೆನ್ಸ್ ಅನ್ನ ನಾಶ ಮಾಡಕ್ ಹೇಳ್ತಿದ್ದಾರೆ ಆಫೀಸರ್ಸ್ ಅಂತ. ಇಲ್ಲ, ಇದು ಮೊದಲಿಂದ ಎಲ್ಲರಿಗೂ ಗೊತ್ತಿದೆಯಲ್ಲ. ಯಾವಾಗ ನಾವು ಪಾರ್ಲಿಮೆಂಟ್ನಲ್ಲಿ ಸುಮಾರು 2/3 ಮೆಜಾರಿಟಿ ನಮಗೆ ಪಾರ್ಲಿಮೆಂಟ್ನಲ್ಲಿ ಬರ್ತದೆ. ಆ್ಯಂಡ್ ಈಗ MLA ಎಲೆಕ್ಷನ್ದಲ್ಲಿ ಕೇವಲ 3-4 ತಿಂಗಳಲ್ಲೇ ಯಾವ ಸೀಟ್ಗಳನ್ನು ಗೆದ್ದಿದ್ದೇವೆ ಅಲ್ಲಿ 50,000, 60,000 ಹೀಗೆ ವೋಟ್ಗಳು ಹೆಚ್ಚಿಗೆ ಆದರೆ ನಾವು ಹೇಳಬೇಕಾಗ್ತದೆ ಇದು ಚುನಾವಣೆ ಸರಿ ಇಲ್ಲ. ಇದು ಬಹುಶಃ ಈ ಒಂದು ಚುನಾವಣೆ ಕಳ್ಳತನದ ಚುನಾವಣೆ ಅಂತ ಹೇಳ್ಬೋದು. ನಾ ಹೇಳಿಲ್ಲ, ನೀವು ಬಂದಿಲ್ಲ ಅಲ್ಲಿ ಏರ್ಪೋರ್ಟ್ನಾಗ ಯಾರಿದ್ರು ಅವರಿಗೆಲ್ಲ ಹೇಳಿದ್ದೀನಿ. ನೋಡಿ, ಇವತ್ತು ಇರಾನ್ ಇಸ್ರಾಯೇಲ್ ಯುದ್ಧ ನಡೆದಿದೆ. ಇದು ಯಾರಿಗೂ ಸರಿಯಲ್ಲ. ಮತ್ತು ಇದರಲ್ಲಿ ಯಾರೇ ಯಾವ ದೇಶ ಇಂಟರ್ಫಿಯರ್ ಮಾಡಿದ್ರೆ ಅದನ್ನು ಸರಿ ಮೆಸೇಜ್ ಕೊಡೋದಿಲ್ಲ. ಪ್ರಪಂಚದಲ್ಲಿ ಶಾಂತಿ ಇದ್ದರೆ ತಾನೇ ಜನ ಸುಖವಾಗಿ ಇರ್ಬೋದು.